ಪಿಎಂ ಕೇರ್ಸ್ ಫಂಡ್ ನೈಜ ಲೆಕ್ಕಾಚಾರ ಬಯಲು. 8,400+ ಕೋಟಿ ರೂಪಾಯಿ ಎಲ್ಲಿ ಹೋಯ್ತು? ಪಿಎಂ ಕೇರ್ಸ್ ಲೆಕ್ಕಾಚಾರ ನೋಡಿ ದೇಶವೇ ಶಾಕ್. ಸ್ನೇಹಿತರೆ, ನಿಮ್ಗೊಂದು ವಿಷಯ ನೆನಪಿದೆಯಾ? 2020 ಕೊರೋನಾ ಲಾಕ್ಡೌನ್ ಸಮಯ ಇಡೀ ದೇಶವೇ ಸ್ತಬ್ಧವಾಗಿತ್ತು. ಆ ಸಮಯದಲ್ಲಿ ದೇಶದ ತುರ್ತು ಪರಿಸ್ಥಿತಿಗಳನ್ನು ಎದುರಿಸಲು ಮತ್ತು ಜನರಿಗೆ ನೆರವಾಗಲು ಅಂತ ಕೇಂದ್ರ ಸರ್ಕಾರ ಒಂದು ದೊಡ್ಡ ನಿಧಿಯನ್ನ ಘೋಷಣೆ ಮಾಡ್ತು. ಅದೇ ಪಿಎಂ ಕೇರ್ಸ್ ಫಂಡ್. ಆಗ ನಾವೆಲ್ಲರೂ ಸಣ್ಣ ಪುಟ್ಟ ಉದ್ಯೋಗಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಕಾರ್ಪೊರೇಟ್ ಕಂಪನಿಗಳವರೆಗೆ ನಮಗೆ ಸಾಧ್ಯವಾದಷ್ಟು ಹಣವನ್ನ ಈ ನಿಧಿಗೆ ದೇಣಿಗೆಯಾಗಿ ನೀಡಿದ್ವಿ. ಸರಿ, ಜನರಿಂದ ಕೋಟಿ ಕೋಟಿ ಹಣ ಬಂತು. ಆದ್ರೆ ಆ ಹಣ ನಿಜವಾಗಿಯೂ ಎಲ್ಲಿಗೆ ಹೋಯ್ತು? ಹೇಗೆ ಖರ್ಚಾಯ್ತು? ಅದಕ್ಕೆ ಸರಿಯಾದ ಲೆಕ್ಕಪತ್ರ ಇದೆಯಾ? ಈ ಪ್ರಶ್ನೆಗಳು ಕಳೆದ ಕೆಲ ವರ್ಷಗಳಿಂದ ದೇಶದಲ್ಲಿ ದೊಡ್ಡ ಚರ್ಚೆ ಆಗುತ್ತಲೇ ಇದ್ವು. ಆದ್ರೆ ಈಗ ಬರೋಬ್ಬರಿ 2 ವರ್ಷಗಳ ವಿಳಂಬದ ನಂತರ ಕೊನೆಗೂ ಈ ಪಿಎಂ ಕೇರ್ಸ್ ನಿಧಿಯ 2023-24 ಮತ್ತು 2024-25ನೇ ಸಾಲಿನ ಆಡಿಟ್ ವರದಿಗಳು ಬಿಡುಗಡೆಯಾಗಿವೆ. ಆಗಸ್ಟ್ 2026ರಲ್ಲಿ ಏಕಕಾಲದಲ್ಲಿ ಈ 2 ವರ್ಷಗಳ ಲೆಕ್ಕಪತ್ರಗಳು ಸಾರ್ವಜನಿಕವಾಗಿ ಹೊರಬಂದಿವೆ. ಆದ್ರೆ ವರದಿ ಹೊರಬರುತ್ತಿದ್ದಂತೆಯೇ ಇದರಲ್ಲಿರುವ ಅಂಕಿಅಂಶಗಳನ್ನು ನೋಡಿ ಪ್ರತಿಯೊಬ್ಬರು ಹುಬ್ಬೇರಿಸುವಂತಾಗಿದೆ. 8,400 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಖಾತೆಯಲ್ಲಿದೆ. ಆದ್ರೆ ಜನರಿಗಾಗಿ ಖರ್ಚು ಮಾಡಿದ್ದು ಎಷ್ಟು ಗೊತ್ತಾ? ಕೇವಲ 0.01%. ಹೌದು ವೀಕ್ಷಕರೇ, ನೀವು ಕೇಳ್ತಿರೋದು ನಿಜ. ಇಷ್ಟೊಂದು ಹಣ ಎಲ್ಲಿದೆ? ಸರ್ಕಾರ ಇದನ್ನ ಖಾಸಗಿ ಟ್ರಸ್ಟ್ ಅಂತ ಯಾಕೆ ಕರೆಯುತ್ತಿದೆ? ಆಡಿಟರ್ಗಳನ್ನ ದಿಢೀರನೆ ಬದಲಾಯಿಸಿದ್ದಕ್ಕೆ? ಚೀನಾ ಕಂಪನಿಗಳ ದೇಣಿಗೆಯ ಗೊಂದಲವೇನೋ? ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಬ್ರೇಕ್ ಡೌನ್ ಮಾಡಿ ಸರಳವಾಗಿ ಅರ್ಥವಾಗುವಂತೆ ಹೇಳ್ತೇನೆ. ವಿಡಿಯೋ ಕೊನೆವರೆಗೂ ನೋಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬನ್ನಿ, ಮೊದಲು ವರದಿಯಲ್ಲಿರುವ ಅಂಕಿಅಂಶಗಳನ್ನು ನೋಡೋಣ. ಮಾರ್ಚ್ 31, 2025 ಅಂತ್ಯಕ್ಕೆ ಪಿಎಂ ಕೇರ್ಸ್ ನಿಧಿಯಲ್ಲಿ ಜಮೆಯಾಗಿರುವ ಒಟ್ಟು ಮೊತ್ತ ಬರೋಬ್ಬರಿ 8,452 ಕೋಟಿ ರೂಪಾಯಿಗಳು. ನಿಜಕ್ಕೂ ಇದು ಬೃಹತ್ ಮೊತ್ತ. ಆದ್ರೆ 2024-25ನೇ ಸಾಲಿನಲ್ಲಿ ಈ ಇಡೀ ನಿಧಿಯಿಂದ ಸಾರ್ವಜನಿಕರಿಗಾಗಿ ಖರ್ಚು ಮಾಡಲಾದ ಮೊತ್ತ ಎಷ್ಟು ಗೊತ್ತಾ? ಕೇವಲ 87.85 ಲಕ್ಷ ರೂಪಾಯಿಗಳು. ಒಮ್ಮೆ ಯೋಚಿಸಿ ನೋಡಿ, 8,452 ಕೋಟಿ ರೂಪಾಯಿಯಲ್ಲಿ 87.85 ಲಕ್ಷ ಅಂದ್ರೆ ಲಭ್ಯವಿರುವ ಒಟ್ಟು ನಿಧಿಯ ಶೇಕಡ 0.01% ಮಾತ್ರ. ಅಂದ್ರೆ 10,000 ರೂಪಾಯಿಯಲ್ಲಿ ಕೇವಲ 1 ರೂಪಾಯಿ ಖರ್ಚು ಮಾಡಿದಂತೆ. ಇನ್ನು ಕುತೂಹಲದ ವಿಷಯ ಅಂದ್ರೆ ಈ ಖರ್ಚು ಮಾಡಿದ 87.85 ಲಕ್ಷದಲ್ಲಿ 87.84 ಲಕ್ಷ ರೂಪಾಯಿಗಳನ್ನ ಪಿಎಂ ಕೇರ್ ಫಾರ್ ಚಿಲ್ಡ್ರನ್ ಯೋಜನೆಗೆ ಬಳಸಲಾಗಿದೆ. ಉಳಿದ 451 ರೂಪಾಯಿ ಎಲ್ಲಿ ಹೋಯ್ತು ಅನ್ಕೊಂತೀರಾ? ಅದು ಬ್ಯಾಂಕ್ ಮತ್ತು SMS ಚಾರ್ಜಸ್ಗಾಗಿ ಕಡಿತಗೊಂಡಿದೆ. ಹಾಗಾದ್ರೆ ಉಳಿದ 8,400 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಎಲ್ಲಿಟ್ಟಿದ್ದಾರೆ? ದಾಖಲೆಗಳ ಪ್ರಕಾರ ಇದರಲ್ಲಿ 7,846 ಕೋಟಿ ರೂಪಾಯಿಗಳನ್ನ ಬ್ಯಾಂಕ್ಗಳ ಫಿಕ್ಸ್ಡ್ ಡಿಪಾಸಿಟ್ಗಳಲ್ಲಿ ಇಡಲಾಗಿದೆ ಮತ್ತು 605 ಕೋಟಿ ರೂಪಾಯಿಗಳನ್ನ ಉಳಿತಾಯ ಖಾತೆಗಳಲ್ಲಿ ಭದ್ರವಾಗಿ ಇರಿಸಲಾಗಿದೆ. ದೇಣಿಗೆಗಿಂತ ಬಡ್ಡಿಯೇ ಹೆಚ್ಚು. ಇಲ್ಲಿ ಮತ್ತೊಂದು ತಮಾಷೆಯ ಮತ್ತು ಆಶ್ಚರ್ಯಕರ ವಿಷಯ ಹೊಂದಿದೆ. ಈಗ ಪಿಎಂ ಕೇರ್ಸ್ ನಿಧಿಯು ಸಾರ್ವಜನಿಕರ ದೇಣಿಗೆಗಿಂತ ಹೆಚ್ಚಾಗಿ ಬ್ಯಾಂಕ್ ಬಡ್ಡಿಯಿಂದಲೇ ಬೃಹದಾಕಾರವಾಗಿ ಬೆಳೆಯುತ್ತಿದೆ. ಅಂಕಿಅಂಶಗಳನ್ನು ಗಮನಿಸಿ. 2024-25ನೇ ಸಾಲಿನಲ್ಲಿ ಬ್ಯಾಂಕ್ ಠೇವಣಿಗಳ ಮೇಲಿನ ಬಡ್ಡಿಯಿಂದಲೇ ಈ ನಿಧಿಗೆ ಬಂದ ಆದಾಯ ಎಷ್ಟು ಗೊತ್ತಾ? ಅದೇ ವರ್ಷದಲ್ಲಿ ಸಾರ್ವಜನಿಕರು ಮತ್ತು ವಿವಿಧ ಸಂಸ್ಥೆಗಳಿಂದ ಬಂದ ಒಟ್ಟು ದೇಣಿಗೆಯ ಮೊತ್ತ ಎಷ್ಟು? 480 ಕೋಟಿ ರೂಪಾಯಿಗಳು. ಅಂದ್ರೆ ವರ್ಷವಿಡೀ ಜನರಿಗಾಗಿ ಖರ್ಚು ಮಾಡಲಾದ 87.85 ಲಕ್ಷಕ್ಕಿಂತ ಬಡ್ಡಿಯ ದರದಲ್ಲಿ ಬಂದ 475 ಕೋಟಿ ರೂಪಾಯಿ ಹಣವೇ 500 ಪಟ್ಟಿಗಿಂತಲೂ ಹೆಚ್ಚಿದೆ. ನಿಧಿಯ ಹಣಕಾಸು ನಿರ್ವಹಣೆಯ ನಕ್ಷೆಗಳನ್ನು ಗಮನಿಸಿದ್ರೆ 2023-24ನೇ ಸಾಲಿನಿಂದ ನಿಧಿಯ ಶೇಕಡ 93ರಷ್ಟು ಬೃಹತ್ ಮೊತ್ತವನ್ನ ಉಳಿತಾಯ ಖಾತೆಗಳಿಂದ ಸಂಪೂರ್ಣವಾಗಿ ಸ್ಥಿರ ಠೇವಣಿಗಳಿಗೆ ವರ್ಗಾಯಿಸಲಾಗಿದೆ. ಸರ್ಕಾರ ಹೇಳೋದೇನೆಂದ್ರೆ, ನಾವು ಭವಿಷ್ಯದ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳಿಗಾಗಿ ಹಣವನ್ನ ಬಡ್ಡಿಯ ಮೂಲಕ ಬೆಳೆಸಿ ಕಾಯ್ದಿರಿಸುತ್ತಿದ್ದೇವೆ ಅಂತ. ಆದ್ರೆ ಸಾಂಕ್ರಾಮಿಕದಂತಹ ತುರ್ತು ಸ್ಥಿತಿಗಾಗಿ ಜನರಿಂದ ಪಡೆದ ಹಣವನ್ನ ಹೀಗೆ ಬ್ಯಾಂಕ್ಗಳಲ್ಲಿಟ್ಟು ಬಡ್ಡಿ ಗಳಿಸುವುದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಈಗ ಇದ್ದಿದೆ. ಸರ್ಕಾರಿ ನಿಧಿಯೋ ಖಾಸಗಿ ಟ್ರಸ್ಟೋ? ಸ್ನೇಹಿತರೆ, ಈ ನಿಧಿ ಅತಿ ದೊಡ್ಡ ವಿವಾದ ವಿರೋಧಿ ಇದರ ಸ್ವರೂಪದಲ್ಲಿ. 2020ರಲ್ಲಿ ಈ ನಿಧಿ ಸ್ಥಾಪನೆಯಾದಾಗ ಪ್ರಧಾನ ಮಂತ್ರಿಯವರು ಇದರ ಹುದ್ದೆಯ ನಿಮಿತ್ತ ಅಧ್ಯಕ್ಷರು ಹಾಗೂ ಗೃಹ ಸಚಿವರು, ರಕ್ಷಣಾ ಸಚಿವರು ಮತ್ತು ಹಣಕಾಸು ಸಚಿವರು ಇದರ ಟ್ರಸ್ಟಿಗಳು ಅಂತ ಘೋಷಿಸಲಾಗಿತ್ತು. ಇದನ್ನ ನೋಡಿದ ಪ್ರತಿಯೊಬ್ಬ ಭಾರತೀಯನು ಇದು ಸಂಪೂರ್ಣ ಸರ್ಕಾರಿ ನಿಧಿ ಅಂತಲೇ ನಂಬಿದ್ರು. ಅಷ್ಟೇ ಅಲ್ಲ, ಕಂಪನಿಗಳ ಕಾಯ್ದೆ 2013ರಡಿ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿಯನ್ನ ಇದಕ್ಕೆ ನೀಡಲು ಅವಕಾಶ ಕೊಡಲಾಯಿತು. ಜೊತೆಗೆ ಆದಾಯ ತೆರಿಗೆ ಕಾಯ್ದೆ ಅಡಿ ಶೇಕಡ 100ರಷ್ಟು ತೆರಿಗೆ ವಿನಾಯಿತಿಯನ್ನು ಕೊಡಲಾಗಿತ್ತು. ಇದರಿಂದ ಕೋಟಿ ಕೋಟಿ ದೇಣಿಗೆ ಹರಿದು ಬಂದಿತ್ತು. ಆದ್ರೆ ಕಥೆಯಲ್ಲಿ ಟ್ವಿಸ್ಟ್ ಸಿಕ್ಕಿದ್ದು ಆಮೇಲೆ. ಕೆಲವು ಮಾಹಿತಿ ಹಕ್ಕು ಹೋರಾಟಗಾರರು ಈ ನಿಧಿಯ ಲೆಕ್ಕಪತ್ರ ಮತ್ತು ಮಾಹಿತಿಯನ್ನ ಕೋರಿ RTI ಅರ್ಜಿ ಹಾಕಿದಾಗ
ಸರ್ಕಾರ ನೀಡಿದ ಉತ್ತರವೇನು ಗೊತ್ತಾ? ಪಿಎಂ ಕೇರ್ಸ್ ಒಂದು ಸರ್ಕಾರಿ ಪ್ರಾಧಿಕಾರವಲ್ಲ, ಬದಲಿಗೆ ಇದೊಂದು ಖಾಸಗಿ ಟ್ರಸ್ಟ್. ಹಾಗಾಗಿ ಇದು RTI ವ್ಯಾಪ್ತಿಗೆ ಬರೋದಿಲ್ಲ ಅಂತೇಳಿ ದೆಹಲಿ ಹೈಕೋರ್ಟ್ನಲ್ಲಿ ಸರ್ಕಾರ ಸಮರ್ಥಿಸಿಕೊಂಡಿತ್ತು. ಇಲ್ಲೇ ನೋಡಿ ಗೊಂದಲ ಇರೋದು. ಸರ್ಕಾರಿ ಸಚಿವರು ಟ್ರಸ್ಟಿಗಳಾಗಿದ್ದಾರೆ, ಸರ್ಕಾರದ ಮುದ್ರೆ ಬಳಕೆಯಾಗಿದೆ. ಆದ್ರೆ RTI ಅಡಿಯಲ್ಲಿ ಲೆಕ್ಕ ಕೇಳಿದ್ರೆ ನಾವು ಖಾಸಗಿ ಟ್ರಸ್ಟ್ ಉತ್ತರ ಹೇಳಲ್ಲ ಅನ್ನೋದು ಅಪಾರದರ್ಶಕತೆಗೆ ಸಾಕ್ಷಿ ಅನ್ನೋದು ವಿಪಕ್ಷಗಳ ಮತ್ತು ನಾಗರಿಕರ ಆರೋಪ. ಇದಷ್ಟೇ ಅಲ್ಲ ಸ್ನೇಹಿತರೆ, ಈ ಲೆಕ್ಕ ಪರಿಶೋಧನೆ ನಡೆದ ರೀತಿಯು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. 2023-24 ಸಾಲಿನ ಲೆಕ್ಕಾಚಾರಗಳು ಮುಗಿದು 28 ತಿಂಗಳುಗಳು ಕಳೆದಿದ್ರೂ ವರದಿ ಬಂದಿರಲಿಲ್ಲ. ಈಗ ದಿಢೀರನೆ 2019-20 ಆಡಿಟ್ ಮಾಡುತ್ತಿದ್ದ ಹಳೆಯ ಆಡಿಟರ್ ಸಂಸ್ಥೆ ಸಾರ್ಕ್ ಅಂಡ್ ಅಸೋಸಿಯೇಷನ್ ಅನ್ನು ಬದಲಾಯಿಸಿ ಹೊಸ ಆಡಿಟರ್ ಆದ KKC ಮತ್ತು ಅಸೋಸಿಯೇಟ್ಸ್ LLP ಮೂಲಕ 2 ವರ್ಷಗಳ ಲೆಕ್ಕಪತ್ರಗಳಿಗೆ ಒಂದೇ ವಾರದಲ್ಲಿ ಸಹಿ ಮಾಡಿಸಲಾಗಿದೆ. ಅಂದ್ರೆ ದೆಹಲಿ ಮತ್ತು ಮುಂಬೈನಲ್ಲಿ ಆಗಸ್ಟ್ 6 ಮತ್ತು 7, 2026 ಸಹಿ ಹಾಕಲಾಗಿದೆ. ಇಷ್ಟು ವರ್ಷ ಬಾಕಿ ಉಳಿಸಿಕೊಂಡಿದ್ದ ಲೆಕ್ಕವನ್ನ ಏಕಾಏಕಿ ಹೀಗೆ ಮುಗಿಸಿದ್ದು ಯಾಕೆ ಎಂಬ ಪ್ರಶ್ನೆ ಮೂಡುತ್ತದೆ. ಇದಕ್ಕಿಂತ ದೊಡ್ಡ ನಿಗೂಢ ಅಂಶ ಇನ್ನೊಂದಿದೆ. ಅದೇನೆಂದ್ರೆ ಮರುಪಾವತಿ ವರದಿಯ ಪ್ರಕಾರ 2024-25 ಸಾಲಿನಲ್ಲಿ ವಿವಿಧ ಅನುಷ್ಠಾನ ಸಂಸ್ಥೆಗಳು ಬರೋಬ್ಬರಿ 324.66 ಕೋಟಿ ರೂಪಾಯಿಗಳನ್ನ ಪಿಎಂ ಕೇರ್ಸ್ ನಿಧಿಗೆ ವಾಪಸ್ ಮಾಡಿವೆ. ಆದ್ರೆ ಈ 324 ಕೋಟಿ ರೂಪಾಯಿ ಹಣವನ್ನ ಯಾವ ಸಂಸ್ಥೆಗಳಿಗೆ ನೀಡಲಾಗಿತ್ತು, ಯಾವ ಉದ್ದೇಶಕ್ಕಾಗಿ ನೀಡಲಾಗಿತ್ತು, ಅವರು ಅದನ್ನ ಏಕಾಏಕಿ ಯಾಕೆ ಮರುಪಾವತಿ ಮಾಡಿದ್ರು ಎಂಬುದಕ್ಕೆ ವರದಿಯಲ್ಲಿ ಯಾವುದೇ ವಿವರಣೆ ಇಲ್ಲ. ಕೊರೋನಾ ಸಮಯದಲ್ಲಿ ಸರಬರಾಜು ಮಾಡಲಾದ ಕಳಪೆ ವೆಂಟಿಲೇಟರ್ಗಳು ಅಥವಾ ಉಪಕರಣಗಳಿಗೆ ಸಂಬಂಧಿಸಿದಂತೆ ಜವಾಬ್ದಾರಿಯಿಂದ ನುಣುಚಿಕೊಳ್ಳಲು ಈ ಹಣ ಮರುಪಾವತಿಯಾಗಿದೆಯೇ ಎಂದು ಮಾಹಿತಿ ಹಕ್ಕು ಹೋರಾಟಗಾರ್ತಿ ಅಂಜಲಿ ಭಾರದ್ವಾಜ್ ಪ್ರಶ್ನಿಸಿದ್ದಾರೆ. ಚೀನಾ ಕಂಪನಿಗಳ ದೇಣಿಗೆ ಮತ್ತು ಕುಸಿಯುತ್ತಿರುವ ಸಾರ್ವಜನಿಕ ವಿಶ್ವಾಸ. ಇನ್ನ ಈ ವರದಿಯೊಂದಿಗೆ ಮತ್ತೊಂದು ರಾಜಕೀಯ ಬಿರುಗಾಳಿ ಎದ್ದಿದೆ. ಅದುವೇ ವಿದೇಶಿ ದೇಣಿಗೆಗಳು, ವಿಶೇಷವಾಗಿ ಚೀನಾದ ಕಂಪನಿಗಳಿಂದ ಬಂದಿರುವ ಹಣ. ಕಾಂಗ್ರೆಸ್ ಸೇರಿದಂತೆ ಹಲವು ವಿರೋಧ ಪಕ್ಷಗಳು ಗಂಭೀರ ಆರೋಪ ಮಾಡಿದ್ದು, ಚೀನಾದ ಕಮ್ಯುನಿಸ್ಟ್ ಪಾರ್ಟಿಯೊಂದಿಗೆ ನಿಕಟ ಸಂಪರ್ಕ ಹೊಂದಿರುವ ಟಿಕ್ ಟಾಕ್, ಹುವಾವೆ ಮತ್ತು ಶಿಯೋಮಿ ಅಂತಹ ಟೆಕ್ ದೈತ್ಯ ಕಂಪನಿಗಳು ಪಿಎಂ ಕೇರ್ಸ್ ನಿಧಿಗೆ ಭಾರಿ ಪ್ರಮಾಣದ ದೇಣಿಗೆ ನೀಡಿವೆ ಅಂತ ಹೇಳಿವೆ. ಗಡಿಯಲ್ಲಿ ಚೀನಾ ಜೊತೆ ಉದ್ವಿಗ್ನತೆ ಇರುವಾಗ ಈ ಕಂಪನಿಗಳಿಂದ ದೇಣಿಗೆ ಪಡೆದಿದ್ದು ಎಷ್ಟು ಸರಿ ಅನ್ನೋ ಕಾರವಾದ ಪ್ರಶ್ನೆಯನ್ನ ಪ್ರತಿಪಕ್ಷಗಳು ಎತ್ತಿವೆ. ಈ ಎಲ್ಲ ಅಪಾರದರ್ಶಕತೆ ಮತ್ತು ವಿವಾದಗಳ ಪರಿಣಾಮವೇನಾಗಿದೆ ಗೊತ್ತಾ? ಸಾರ್ವಜನಿಕರಿಗೆ ಈ ನಿಧಿಯ ಮೇಲಿದ್ದ ವಿಶ್ವಾಸ ಕ್ರಮೇಣ ಕುಸಿಯುತ್ತಿದೆ. ಅದಕ್ಕೆ ಈ ಅಂಕಿಅಂಶಗಳೇ ಸಾಕ್ಷಿ. 2020-21 ದೇಶೀಯ ದೇಣಿಗೆ 7,184 ಕೋಟಿ ರೂಪಾಯಿ ಇತ್ತು. 2021-22 ಅದು 1,896 ಕೋಟಿ ರೂಪಾಯಿಗೆ ಕುಸಿತು. 2023-24 680 ಕೋಟಿಗೆ ಬಂತು. ಇದೀಗ 2024-25 ಅದು 30% ಇಳಿಕೆಯಾಗಿ ಕೇವಲ 479 ಕೋಟಿ ರೂಪಾಯಿಗೆ ಬಂದು ನಿಂತಿದೆ. ಹಾಗೆಯೇ ವಿದೇಶಿ ದೇಣಿಗೆಯು ಕೂಡ 2020-21 495 ಕೋಟಿ ರೂಪಾಯಿಗಳಿಂದ ಪ್ರಸ್ತುತ ಕೇವಲ 92.8 ಲಕ್ಷ ರೂಪಾಯಿಗಳಿಗೆ ಕುಸಿದಿದೆ. ಅಂದ್ರೆ ಜನರು ಮತ್ತು ಸಂಸ್ಥೆಗಳು ಈಗ ಈ ನಿಧಿಗೆ ದೇಣಿಗೆ ನೀಡುವುದನ್ನು ಗಣನೀಯವಾಗಿ ಕಡಿಮೆ ಮಾಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ನಾವೆಲ್ಲರೂ ಕೇಳಬೇಕಾದ ಅತಿ ಮುಖ್ಯ ಪ್ರಶ್ನೆ ಒಂದಿದೆ. ಭಾರತದಲ್ಲಿ ಈಗಾಗಲೇ ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿ ಎಂಬ ಸರ್ಕಾರಿ ನಿಧಿ ಇರುವಾಗ ಈ ಹೊಸ ಪಿಎಂ ಕೇರ್ಸ್ ನಿಧಿಯ ಅಗತ್ಯ ಏನಿತ್ತು? PMNRF ನಿಧಿಯು ಸ್ವಾತಂತ್ರ್ಯ ಸಿಕ್ಕಾಗಿನಿಂದಲೂ ದೇಶದ ಯಾವುದೇ ಪ್ರಕೃತಿ ವಿಕೋಪ ಅಥವಾ ತುರ್ತು ಸಂದರ್ಭಗಳಲ್ಲಿ ಕೆಲಸ ಮಾಡುತ್ತಾ ಬಂದಿದೆ. ಆದ್ರೆ ಪಿಎಂ ಕೇರ್ಸ್ ಅನ್ನ ಹೊಸದಾಗಿ ಸ್ಥಾಪಿಸಿ ಅದಕ್ಕೆ ನೀಡಿದ ವಿಶೇಷ ಆದ್ಯತೆ ಮತ್ತು ಸೌಲಭ್ಯಗಳು ಹಲವು ಅನುಮಾನಗಳಿಗೆ ಕಾರಣವಾದವು. ಇದಕ್ಕಿಂತ ಹೆಚ್ಚಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದ ಯಾವುದೇ ನಿಧಿಯಾಗಲೇ ಅದಕ್ಕೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂದ್ರೆ CAG ಅವರ ಮೂಲಕ ಲೆಕ್ಕ ಪರಿಶೋಧನೆ ನಡೆಸುವುದು ಸಂವಿಧಾನಬದ್ಧ ನಿಯಮ. ಸಂಸತ್ನಲ್ಲಿ ಪ್ರತಿಯೊಂದು ರೂಪಾಯಿಯ ಖರ್ಚಿಗೂ ಉತ್ತರ ನೀಡಬೇಕಾಗುತ್ತೆ. ಆದ್ರೆ ಪಿಎಂ ಕೇರ್ಸ್ ನಿಧಿಯನ್ನ CAG ಆಡಿಟ್ ನಿಂದ ಸಂಪೂರ್ಣವಾಗಿ ಹೊರಗಿಡಲಾಗಿದೆ. ಇದನ್ನ ಖಾಸಗಿ ಚಾರ್ಟೆಡ್ ಅಕೌಂಟ್ಗಳ ಮೂಲಕ ಆಡಿಟ್ ಮಾಡಿಸಲಾಗುತ್ತಿದೆ. ಜನರ ಹಣವನ್ನ ನಿರ್ವಹಿಸುವಾಗ ನಾವು CAGಗೆ ಉತ್ತರ ನೀಡಬೇಕಾಗಿಲ್ಲ, RTI ವ್ಯಾಪ್ತಿಗೆ ಬರೋದಿಲ್ಲ ಅಂತ ಸರ್ಕಾರ ಹೇಳೋದು ಪ್ರಜಾಪ್ರಭುತ್ವದ ಆಡಳಿತ ಶೈಲಿಗೆ ಶೋಭೆ ತರೋದಿಲ್ಲ ಅನ್ನೋದು ಕಾನೂನು ತಜ್ಞರ ಅಭಿಪ್ರಾಯ. ಒಮ್ಮೆ ಆಲೋಚಿಸಿ ನೋಡಿ. 2020 ಕೋವಿಡ್ ಮೊದಲ ಅಲೆಯ ಸಮಯದಲ್ಲಿ ದೇಶದ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಕೊರತೆ, ವೆಂಟಿಲೇಟರ್ಗಳ ಅಭಾವ ಮತ್ತು ವಲಸೆ ಕಾರ್ಮಿಕರು 100 ಕಿಲೋಮೀಟರ್ ನಡೆದು ಹೋದ ದೃಶ್ಯಗಳನ್ನು ನಾವೆಲ್ಲರೂ ನೋಡಿದ್ದೇವೆ. ಆ ಸಂದರ್ಭದಲ್ಲಿ ಜನರಿಗೆ ತಕ್ಷಣದ ನೆರವು ನೀಡಲು ಈ 8,400 ಕೋಟಿ ರೂಪಾಯಿಗಳ ಪೈಕಿ ದೊಡ್ಡ ಭಾಗವನ್ನ ಬಳಸಬಹುದಿತ್ತು. ಉಚಿತ ಚಿಕಿತ್ಸೆ, ಉದ್ಯೋಗ ಕಳೆದುಕೊಂಡವರಿಗೆ ಧನ ಸಹಾಯ ಅಥವಾ ಆರೋಗ್ಯ ಮೂಲ ಸೌಕರ್ಯಗಳನ್ನ ಮೇಲ್ದರ್ಜೆಗೇರಿಸಲು ಈ ಹಣ ವಿನಿಯೋಗವಾಗಿದ್ರೆ ಸಾವಿರಾರು ಜೀವಗಳನ್ನ ಉಳಿಸಬಹುದಿತ್ತು. ಆದ್ರೆ ತುರ್ತು ಸ್ಥಿತಿಗಾಗಿ ಸಂಗ್ರಹಿಸಿದ ಹಣವನ್ನ ಖರ್ಚು
ಮಾಡದೆ ಬ್ಯಾಂಕ್ಗಳಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಇಟ್ಟು ಬಡ್ಡಿ ಗಳಿಸುವುದು ನಿಧಿಯ ಮೂಲ ಉದ್ದೇಶಕ್ಕೆ ವಿರುದ್ಧವಾಗಿದೆ. ಜನರಿಂದ ಸಂಗ್ರಹಿಸಿದ ಪರಿಹಾರ ನಿಧಿ ಈಗ ಬ್ಯಾಂಕ್ ಬಡ್ಡಿಯಿಂದ ಬೆಳೆಯುವ ಹೂಡಿಕೆ ನಿಧಿ ತರ ಬದಲಾಗಿದೆ ಅಂದ್ರೆ ತಪ್ಪಾಗಲಾರದು. ಅಂತಿಮವಾಗಿ ನೋಡೋದಾದ್ರೆ ಕೊರೋನಾ ಸಾಂಕ್ರಾಮಿಕ ಮುಗಿದಿರೋದ್ರಿಂದ ಹಣದ ಖರ್ಚು ಕಡಿಮೆಯಾಗಿದೆ ಮತ್ತು ಭವಿಷ್ಯದ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳಿಗಾಗಿ ಬಡ್ಡಿಯ ಮೂಲಕ ಹಣವನ್ನ ಬೆಳೆಸಿ ಕಾಯ್ದಿರಿಸಲಾಗುತ್ತಿದೆ ಅನ್ನೋದು ಸರ್ಕಾರದ ಪರವಾದ. ಆದ್ರೆ ದೇಶದ ಕೋಟ್ಯಾಂತರ ನಾಗರಿಕರು ತಮ್ಮ ಕಷ್ಟದ ಸಮಯದಲ್ಲೂ ನಂಬಿಕೆಯಿಂದ ನೀಡಿದ ದೇಣಿಗೆಯನ್ನ ಖಾಸಗಿ ಟ್ರಸ್ಟ್ ಎಂಬ ನೆಪವೊಡ್ಡಿ ಆರ್ಟಿಐ ವ್ಯಾಪ್ತಿಯಿಂದ ಹೊರಗಿಟ್ಟು ಲೆಕ್ಕಪತ್ರಗಳನ್ನ ವರ್ಷಗಟ್ಟಲೆ ತಡೆ ಹಿಡಿದು ನಿರ್ವಹಿಸುತ್ತಿರುವುದು ಪ್ರಜಾಪ್ರಭುತ್ವದ ಆಶಯಗಳಿಗೆ ಮತ್ತು ಪಾರದರ್ಶಕತೆಗೆ ಹಿಡಿದ ಕನ್ನಡಿಯಾಗಿದೆ. ಸಾರ್ವಜನಿಕರ ಹಣಕ್ಕೆ ಸಂಪೂರ್ಣ ಉತ್ತರದಾಯಿತ್ವ ಇರಬೇಕು ಅನ್ನೋದು ಪ್ರತಿಯೊಬ್ಬ ನಾಗರಿಕನ ಬಯಕೆ. ಈ ವಿಷಯದ ಬಗ್ಗೆ ನಿಮ್ಗೇನನ್ಸುತ್ತೆ? ಪಿಎಂ ಕೇರ್ಸ್ ನಿಧಿಯನ್ನ ಆರ್ಟಿಐ ವ್ಯಾಪ್ತಿಗೆ ತರಬೇಕಾ? ಸರ್ಕಾರ ಈ ಹಣವನ್ನ ಬ್ಯಾಂಕ್ಗಳಲ್ಲಿ ಇಡುವ ಬದಲು ಇತರೆ ಸಾರ್ವಜನಿಕ ಕಾರ್ಯಗಳಿಗೆ ಬಳಸಬೇಕಿತ್ತ? ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಮತ್ತು ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.